ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಕುಕಿಂಗ್ ವಿತ್ ಚೈತ್ರ. ಇವತ್ತಿನ ರೆಸಿಪಿ ಸೌತ್ ಇಂಡಿಯನ್ ಫ್ರೈಡ್ ರೈಸ್. ಸಾಮಾನ್ಯವಾಗಿ ಚೈನೀಸ್ ಫ್ರೈಡ್ ರೈಸ್ ಎಲ್ಲ ತಿಂತಾನೆ ಇರ್ತೀವಲ್ವ, ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಅನ್ನಿಸ್ದಾಗ ಈ ಥರ ಮಾಡ್ಕೊಳ್ಬೋದು ಸೌತ್ ಇಂಡಿಯನ್ ಫ್ರೈಡ್ ರೈಸ್. ಮಕ್ಕಳ ಲಂಚ್ ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಯಾವುದೇ ಸಾಸ್ನ ಬಳಸದೆ ಮಾಡುವಂತಹ ಫ್ರೈಡ್ ರೈಸ್ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ತರಕಾರಿ ನೀವು ಎಷ್ಟು ಬೇಕಾದರೂ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್, 1 ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಬಾಸುಮತಿ ರೈಸ್ ಅಲ್ಲ, ಮಾಮೂಲಿ ಊಟದಕ್ಕಿಲ್ಲ, ಅನ್ನ ಮಾಡಿಟ್ಕೊಂಡಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಉಪ್ಪು, ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡರ್ ಬೇಕು. ಇಷ್ಟೇ ಬೇಕಾಗಿರೋದು ಇದಕ್ಕೆ. ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಬೀನ್ಸ್ ಸೇರಿಸ್ತಾ ಇದ್ದೀನಿ. ಬೀನ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲೆ ಫಸ್ಟು. ಬೀನ್ಸ್ ಫ್ರೈ ಆದಮೇಲೆ ಇಲ್ಲಿ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್ ಕೂಡ ಎಣ್ಣೆಲಿ ಸ್ವಲ್ಪ ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಕ್ಯಾರೆಟು ಬೀನ್ಸು ಫ್ರೈ ಆಗಿದೆ. ಇವಾಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆ ಕ್ರಂಚಿನೆಸ್ ಎಲ್ಲ ಹಾಗೆ ಇರಬೇಕು, ತುಂಬ ಫ್ರೈ ಮಾಡಬಾರ್ದು. ಈರುಳ್ಳಿ ಅಷ್ಟು ಫ್ರೈ ಆದಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು ಸ್ವಲ್ಪ. ಇವಾಗ ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಹಾಕಾದ್ಮೇಲೆ ಇಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹೊತ್ತೇನು ಬಿಡೋದು ಬೇಡ. 1 ನಿಮಿಷ ಆದಮೇಲೆ ಇವಾಗ ತೆಗ್ದಿದ್ದೀನಿ. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಚಿಕನ್ ಮಸಾಲ ಬೇಡ ಅಂತ ಅಂದವರು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಎರಡೂ ಒಟ್ಟಿಗೆ ಸೇರಿಸ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಎಲ್ಲದಕ್ಕೂ ಬೆರೆಯೋ ಥರ ಮಿಕ್ಸ್ ಮಾಡಿ. ಈ ಮಸಾಲ ಪೌಡರ್ಸ್ ಎಲ್ಲ ಹಾಕಿದ್ಮೇಲೆ ಸ್ಟವ್ದು ಫ್ಲೇಮು ಕಮ್ಮಿ ಇಟ್ಕೊಳ್ಬೇಕು. ಇದನ್ನು ನೀವು ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಗೊಜ್ಜು ಮಾಡಿ ಇಟ್ಕೋತೀವಲ್ಲ ನಾವು, ಆ ಥರನೂ ಮಾಡಿಟ್ಕೊಂಡು ಅನ್ನಕ್ಕೆ ಕಲಿಸ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ತೆಗೆದಿಟ್ಕೊಂಡು ಇವಾಗ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನ ಇದಕ್ಕೆ ಬಾಸುಮತಿ ರೈಸೇ ಬೇಕಂತ ಏನಿಲ್ಲ, ಮಾಮೂಲಿ ಊಟದ ಅಕ್ಕಿಲೂ ಕೂಡ ಅನ್ನ ಮಾಡ್ಕೊಂಡು ಹಾಕ್ಕೊಳ್ಬೋದು. ಆದರೆ ಅನ್ನನ ಉದುರುದ್ರಾಗಿ ಮಾಡ್ಕೊಂಡಿರಬೇಕು. ಅನ್ನ ಹಾಕಿ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡಿ, ಎಲ್ಲ ಬೆರೆಯೋ ಥರ ಮಿಕ್ಸ್ ಮಾಡಿದ್ರೆ ಸೌತ್ ಇಂಡಿಯನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಇಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇಷ್ಟೇ, ಸೌತ್ ಇಂಡಿಯನ್ ಫ್ರೈಡ್ ರೈಸ್ ಮಾಡೋದು ತುಂಬ ಸುಲಭ. ಒಂದ್ಸತಿ ಟ್ರೈ ಮಾಡಿ. ಲಂಚ್ ಬಾಕ್ಸ್, ಬ್ರೇಕ್ಫಾಸ್ಟ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ. ಈ ಚಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ ಮಾಡಿಕೊಂಡ್ರೆ. ಇದೇ ಥರ ಇನ್ನೂ ಹೆಚ್ಚೆಚ್ಚು ಸಿಂಪಲ್ ರೆಸಿಪೀಸ್ಗೋಸ್ಕರ ಕುಕಿಂಗ್ ವಿತ್ ಚೈತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಲೈಕ್, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.